Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಆಬ್ವಿಯಸ್ಲಿ ನಿಮಗೆ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಒಂದು ಬ್ಯೂಟಿ ಟಿಪ್ನ ನಿಮ್ಮ ಹತ್ರ ಎಲ್ಲಾನು ಶೇರ್ ಮಾಡ್ಕೊಳ್ಳೋಣ ಅಂತ. ತುಂಬಾ ಸಿಂಪಲ್ ಆಗಿರುವಂತ ಟಿಪ್ಪು, ಇದನ್ನ ಆರಾಮಾಗಿ ಎಲ್ಲರೂ ಫಾಲೋ ಮಾಡ್ಬೋದು. ಸೊ ಕೆಲವೊಂದಷ್ಟು ಜನ ಡಾರ್ಕ್ ಕ್ಲಿಪ್ಸ್ ಬಂದು ಸಿಕ್ಕಾಬಟ್ಟೆ ಅದನ್ನ ಹೇಗೆ ಹೋಗ್ಲಾಡ್ಸೋದು ಅಂತ ಹೇಳಿ ಒಂದಷ್ಟು ಡರ್ಮಟಾಲಜಿಸ್ಟ್ ಆಗಿರ್ಬೋದು, ಒಂದಷ್ಟು ಕ್ರೀಮ್ಸ್ ಆಗಿರ್ಬೋದು, ಒಂದಷ್ಟು ಸಾಹಸ ಮಾಡ್ತಿರ್ತಾರೆ ಅದನ್ನ ಹೋಗ್ಸೋದಕ್ಕೆ. ಫಸ್ಟ್ ಅದು ಯಾಕೆ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಮುಖ್ಯವಾಗಿ ಏನಕ್ಕೆ ಬರುತ್ತೆ ಅಂತಂದ್ರೆ, ಜಾಸ್ತಿ ನಾವು ಲಿಪ್ಸ್ಟಿಕ್ ಹಾಕೊಳ್ಳೋದ್ರಿಂದ, ಸ್ಮೋಕ್ ಮಾಡೋದ್ರಿಂದ, ನೀರು ಚೆನ್ನಾಗಿ ಕುಡಿದೇ ಇರೋದ್ರಿಂದ, ಆ್ಯಂಡ್ ನಮ್ಮ ಲಿಪ್ಸ್ನ ಚೆನ್ನಾಗಿ ಮಾಯ್ಶ್ಚರೈಸ್ ಮಾಡದೇ ಇರೋದ್ರಿಂದ, ಆ್ಯಂಡ್ ಸಮ್ಟೈಮ್ಸ್ ತೀರಾ ಎಕ್ಸೆಸಿವ್ ಆಗಿ ನಾವು ಟೀ ಕಾಫಿ ಕುಡಿಯೋದ್ರಿಂದ. ಸೊ ಟೀ ಕಾಫಿನೂ ಅಷ್ಟು ಒಳ್ಳೇದಲ್ಲ ಹೆಲ್ತ್ಗೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ನಾನು ನೋಡಿದ್ದೀನಿ ಕೆಲವರು ಅದನ್ನೇ ಊಟನೇ ಬಿಟ್ಬಿಡ್ತಾರೆ, ಬರೀ ಟೀ ಕಾಫಿನೇ ಕುಡಿತಿರ್ತಾರೆ. ಇಟ್ಸ್ ವೆರಿ ಬ್ಯಾಡ್ ಹೆಲ್ತ್ಗೆ. ಆ್ಯಂಡ್ ಇನ್ನೊಂದು ಮೇನ್ ಕಾಸ್ ಏನು ಅಂತಂದರೆ ಲಿಪ್ಸ್ಟಿಕ್ ಜಾಸ್ತಿ ಹಾಕೊಳ್ಳೋದ್ರಿಂದ. ಸೊ ಇದರಿಂದ ಡಾರ್ಕ್ ಲಿಪ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೆಲವರು ಅದನ್ನ ಲಿಪ್ಸ್ಟಿಕ್ನ ಬಳಸ್ತಿರ್ತಾರೆ, ಜೊತೆಗೆ ಅದು ತಕ್ಕನಂಗೆ ಲಿಪ್ ಕೇರು ಇದನ್ನೆಲ್ಲ ಮಾಡ್ತಿರ್ತಾರೆ, ಬ್ಯಾಲೆನ್ಸ್ ಆಗುತ್ತೆ. ಕೆಲವರು ಇದನ್ನೆಲ್ಲ ಏನು ಅವರು ಲಿಪ್ ಕೇರ್ ಮಾಡೋದೇ ಇಲ್ಲ, ಬರೀ ಲಿಪ್ಸ್ಟಿಕ್ ಹಾಕೊಳ್ತಿರ್ತಾರೆ. ಸೊ ಅವ್ರಿಗೆಲ್ಲಾನು ಅಟ್ಲೀಸ್ಟ್ ಸ್ವಲ್ಪ ಎಫೆಕ್ಟಿವ್ ಆಗಿರುತ್ತೆ. ಆ್ಯಂಡ್ ಅವ್ರಿಗೆ ಲಿಪ್ಸ್ಟಿಕ್ ಇಲ್ಲ ಅಂದ್ರೆ ನೋಡೋದಕ್ಕೆ ಆಗಲ್ಲ. ಟ್ರಸ್ಟ್ ಮೀ, ನಿಜವಾಗ್ಲು ಆ ರೇಂಜಿಗೆ ಲಿಪ್ಸ್ ಹಾಳಾಗಿರುತ್ತೆ. ಸೊ ಕೆಲವ್ರು ನಾನು ನೋಡಿದ್ದೀನಿ ಮನೇಲಿದ್ದಾಗೂ ಮೇಕಪ್ ಮಾಡ್ಕೊಳ್ಳೋದು, ಲಿಪ್ಸ್ಟಿಕ್ ಹಾಕೊಳ್ಳೋದು. ಆ ಲಿಪ್ಸ್ಟಿಕ್ ಇಲ್ಲ ಅಂತಂದ್ರೆ ಪ್ರಪಂಚನೇ ಇಲ್ವೇನೋ ಅನ್ನೋ ಥರ ಇರ್ತಾರೆ. ಬಟ್ ನಾನೇನು ಹಾಕೋಬಾರ್ದು ಅಂತ ನಾನೇನು ಅಗೇನ್ಸ್ಟ್ ಆಗಿಲ್ಲ. ಬಟ್ ಎಷ್ಟು ಬೇಕೋ ಅಷ್ಟೇ, ಸಿಂಪಲ್ ಆಗಿ, ನ್ಯಾಚುರಲ್ ಆಗಿ, ಸಿಂಪಲ್ ಆಗಿ. ಲಿಪ್ ಗ್ಲಾಸ್ ಇದೆ, ಅದನ್ನ ಯೂಸ್ ಮಾಡಿ. ಅಂಡ್ ಲಿಪ್ ಬಾಮ್ ಇದೆ, ಸೊ ಅದನ್ನ ಯೂಸ್ ಮಾಡಿ. ಸ್ವಲ್ಪ ಲಿಪ್ಸ್ಟಿಕ್ನ ಯೂಸ್ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಓಕೆನಾ? ಸೊ ಇವಾಗ ಎಫೆಕ್ಟ್ ಆಗಿಲ್ಲ ಅಂದ್ರೂ ಲೇಟ್ರ್ ನಮಗೆ ಏಜ್ ಆಗ್ತಾ ಡೆಫಿನೆಟ್ಲಿ ಅದನ್ನ ರಿಫ್ಲೆಕ್ಟ್ ಆಗೇ ಆಗುತ್ತೆ ನಮ್ಮ ಸ್ಕಿನ್ ಮೇಲೆ. ಸೊ ಆ ಥರ ಡಾರ್ಕ್ ಲಿಪ್ಸ್ ಬಂದಿರೋರು ಹೇಗಪ್ಪ ಇದನ್ನ ಹೋಗ್ಲಾಡ್ಸೋದು? ಹೋಮ್ ರೆಮಿಡಿಲಿ ಕಂಪ್ಲೀಟ್ ಆಗಿ ತೀರೋ ಹೋಗಿಲ್ಲ ಅಂದ್ರೂ ಸ್ವಲ್ಪ ಹೇಗೆ ಅದನ್ನ ರೆಡ್ಯೂಸ್ ಮಾಡ್ಕೊಂಡ್ ಬರ್ಬೋದು ಅಂತ ನೋಡೋಣ. ಇದಕ್ಕೂ 2 ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು, ಆರಾಮಾಗಿ ನಾವು ಇದನ್ನ ಯೂಸ್ ಮಾಡ್ಕೋಬಹುದು. ಏನಪ್ಪಾ ಅದು ಅಂತಂದ್ರೆ, ಹಾಫ್ ಲಿಂಬೆನ್ ರಸ ಅಂಡ್ ಹಾಫ್ ಹನಿ. ಇದನ್ನ ಚೆನ್ನಾಗಿ ಎರಡು ಮಿಕ್ಸ್ ಮಾಡಿ ನಿಮ್ಮ ತುಟಿ ಮೇಲೆ ಹಚ್ತಾ ಬನ್ನಿ. ಸೊ ರೆಡ್ಯೂಸ್ ಆಗ್ತಾ ಬರುತ್ತೆ. ರಾತ್ರಿ ಅಪ್ಲೈ ಮಾಡಿ, ಬೆಳಗ್ಗೆ ವಾಶ್ ಮಾಡಿ. ಇಲ್ಲ ಅಂತಂದ್ರೆ ಬರೀ 20 ಮಿನಿಟ್ಸ್, ರಾತ್ರಿ ಹೊತ್ತು 20 ಮಿನಿಟ್ಸ್ ಅಪ್ಲೈ ಮಾಡಿಬಿಟ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ನೀರಲ್ಲಿ, ತಣ್ಣಗಿರೋ ನೀರಲ್ಲಿ. ಆ್ಯಂಡ್ ರೆಗ್ಯುಲರ್ ಆಗಿ ನೀವೇನು ವ್ಯಾಸ್ಲಿನೋ ಅಥವಾ ಲಿಪ್ ಬಾಮ್ ಏನು ಹಾಕ್ತಿರೋ ಅದನ್ನ ಅಪ್ಲೈ ಮಾಡ್ಕೊಳ್ಳಿ. ಸೊ ಇದನ್ನ ಈ ರೀತಿ ಮಾಡ್ಕೊಂಡ್ ಬನ್ನಿ. ಸೊ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ಒಂದ್ಸತಿ ನೀವೆಲ್ಲ ಕಡಿಮೆ ಆಗ್ಬೇಕು ಅಂತಂದ್ರೆ ಅದು ಆಗೋದೇ ಇಲ್ಲ. ಇಟ್ ಟೇಕ್ಸ್ ಟೈಮ್. ಸೊ ಸ್ವಲ್ಪ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಏನು ಸೈಡ್ ಎಫೆಕ್ಟ್ಸ್ ಆಗಲ್ಲ, ಆರಾಮಾಗಿ ನ್ಯಾಚುರಲು. ಆ್ಯಂಡ್ ಇದನ್ನ ಬೈ ಮಾಡೋಕೆ ಆಗಲ್ಲ ಅಂತದ್ದು ಏನೂ ಇಲ್ಲ. ಸೊ ಎಲ್ಲ ಫೀಸಬಲ್ ಆಗಿರುವಂಥದ್ದೇ, ಅಫೋರ್ಡಬಲ್ ಪ್ರೈಸಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಒಂದ್ಸತಿ ನೀವು ಸ್ಟೋರ್ ಮಾಡಿಟ್ಕೊಂಡ್ರೆ ಒಂದಷ್ಟು ತಿಂಗಳು ಬರುತ್ತೆ. ಆ್ಯಂಡ್ ನೀವು ಬೇಕಾದ್ರೆ ಅದನ್ನ ರೆಡಿ ಕೂಡ ಮಾಡಿ ಇಟ್ಕೋಬಹುದು ಫ್ರಿಡ್ಜಲ್ಲಿ. ಜಾಸ್ತಿ ದಿನ ಹಿಡಿದಕ್ಕೆ ಹೋಗ್ಬೇಡಿ, 1 ವೀಕ್ ಸಾಕು. 1 ವೀಕಿಗೆ ನೀವು ಸ್ಟೋರ್ ಮಾಡಿ ಇಟ್ಕೋಬಹುದು. ಇಲ್ಲ ನೀವು ಇನ್ಸ್ಟೆಂಟ್ ಆಗಿ ಫ್ರೆಶ್ ಆಗಿ ಮಾಡ್ಕೊಳ್ತೀವಿ ಅಂದ್ರೂ ಅದು ತುಂಬಾ ಬೆಸ್ಟ್. ಇದನ್ನ ಮಾಡಿ ಟ್ರೈ ಮಾಡಿ, ಓಕೆನಾ? ಸೊ ಟ್ರೈ ಮಾಡಿ ನೋಡಿ. ಸೊ 100% ಜಾಸ್ತಿ ಇಲ್ಲ ಅಂತಲೂ ಸ್ವಲ್ಪ ಅಟ್ಲೀಸ್ಟ್ ಕಡಿಮೆ ಆಗೇ ಆಗುತ್ತೆ. ಆ್ಯಂಡ್ ನಿಮ್ಗೆ ಏನಾದರೂ ಅದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗಿ, ಅಥವಾ ಕೆಲವರು ಎಲ್ಲ ಸ್ಕಿನ್ ಟೈಪ್ಗೂ ಎಲ್ಲಾನು ಸೂಟ್ ಆಗಬೇಕು ಅಂತ ಏನಿಲ್ಲ. ನಿಮಗೆ ಒಂದಿನ ನೀವು ಟ್ರೈ ಮಾಡಿ, ನಿಮ್ಗೆ ಸೂಟ್ ಆಗಿಲ್ಲ ಅಂದರೆ ಬಿಟ್ಬಿಡಿ, ಓಕೆನಾ? ಒಂದು ಒಳ್ಳೆ ಡಾಕ್ಟರ್ ಹತ್ರ ಹೋಗಿ ತೋರಿಸಿ ಅವ್ರ ತಕ್ಕನಾಗೆ ಮೆಡಿಸಿನ್ಸ್ನ ತಗೊಳ್ಳಿ, ಹೋಗುತ್ತೆ. ಆ್ಯಂಡ್ ಸಮ್ಟೈಮ್ಸ್ ನನಗೆ ಗೊತ್ತಿರೋ ಪ್ರಕಾರ ಅದು ಹೋಗೋದಿಲ್ಲ, ಬಟ್ ಸ್ಟಿಲ್ ಟ್ರೈ ಮಾಡಿ ನೋಡಿ, ಓಕೆನಾ? ಆ್ಯಂಡ್ ಈ ಹೋಮ್ ರೆಮಿಡಿ ಕೂಡ ಟ್ರೈ ಮಾಡಿ. ಆ್ಯಂಡ್ ಸ್ಮೋಕ್ ಮಾಡೋದನ್ನ ದಯವಿಟ್ಟು ಬಿಡಿ. ಆ್ಯಂಡ್ ಲಿಪ್ಸ್ಟಿಕ್ನ ಕಡಿಮೆ ಬಳಸಿ, ಚೆನ್ನಾಗಿ ನೀರು ಕುಡಿರಿ. ಆ್ಯಂಡ್ ವ್ಯಾಸ್ಲಿನ್ ಈಸ್ ದ ಬೆಸ್ಟ್. ನಮ್ಗೆ ಆ ಕಾಲದಲ್ಲೆಲ್ಲ ವ್ಯಾಸ್ಲಿನ್ ಬರ್ತಿತ್ತಲ್ಲ ಚಿಕ್ಕ ಡಬ್ಬಿಲಿ, ಅದು ಬೆಸ್ಟ್ ಅಂತ ನನಗೆ ಅನ್ಸೋದು. ಸೊ ವ್ಯಾಸ್ಲಿನ್ನ ಯೂಸ್ ಮಾಡಿ ಮಾಯ್ಶ್ಚರೈಸ್ ಆಗಿ ಇಟ್ಕೊಳ್ಳಿ ನಿಮ್ಮ ಲಿಪ್ನ, ಓಕೆನಾ? ಅದು ಕೂಡ ನಮ್ಮ ಬ್ಯೂಟಿನ ಎನ್ಹಾನ್ಸ್ ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಚೆನ್ನಾಗಿ ಕೇರ್ ಮಾಡಿ. ಆ್ಯಂಡ್ ನಿಮ್ಮ ಸ್ಕಿನ್ ಕೇರ್ ರೊಟೀನಲ್ಲಿ ಲಿಪ್ ಕೇರ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಫೈನ್. ಸೊ ಇದನ್ನ ಟ್ರೈ ಮಾಡಿ. ಆ್ಯಂಡ್ ಹೇಗೆ ಬಂದಿದೆ ಅಂತ ಹೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಸೊ ಅಂಚಿಲ್ದ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.